ಕಡೆಶಿವಾಲಯದಿಂದ ಮಣಿನಾಲ್ಕೂರು ಗ್ರಾಮವನ್ನು ಸಂಪರ್ಕ ಮಾಡುವ ಕಡೆಶಿವಾಲಯ ಅಜಿಲಮೊಗರು ಸೌಹಾರ್ದ ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಶೀಘ್ರವಾಗಿ ಉದ್ಘಾಟನೆಯಾಗಲಿದೆ ಎಂದು ಮಾಜಿ ಸಚಿವ ಬಿ ರಾಮನಾಥ ರೈ ತಿಳಿಸಿದ್ದಾರೆ. ಇದರ ಪೂರ್ವಭಾವಿಯಾಗಿ ಸೇತುವೆಯ ಕಾಮಗಾರಿ ವೀಕ್ಷಿಸಲು ಸ್ಥಳಕ್ಕೆ ಭೇಟಿ ನೀಡಿ ಈ ವಿಚಾರವಾಗಿ ಮಾತನಾಡಿದರು. ದೇವಸ್ಥಾನ ಕಡೆಶಿವಾಲಯ ಹಾಗೇನೆ ನಮ್ಮ ಅಜಿಲಮೊಗೆ ಒಂದು ದರ್ಗಾ ಇರ್ತಕ್ಕಂಥ ಈ ಒಂದು ಎರಡು ಪವಿತ್ರ ಕ್ಷೇತ್ರಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಈ ಸೇತುವೆ, ಇದಕ್ಕೆ ನಾನೊಂದು ಮನವಿ ಕೊಟ್ಟು ಸೌಹಾರ್ದ ಸೇತುವೆ ಬೇಕು ಅಂತ ನಾನು ಕೇಳಿದೆ. ಆದೇಶದಲ್ಲಿ ಬಂದದ್ದು ದರ್ಗಾ ಮತ್ತು ದೇವಸ್ಥಾನದ ಮಧ್ಯೆ ಇರ್ತಕ್ಕಂಥ ಸೇತುವೆಯನ್ನು ಸೌಹಾರ್ದ ಸೇತುವೆ ಅಂತ ಹೆಸರು ಕೊಟ್ಟು ಒಂದು ಸಾಮಾಜಿಕ ಸಾಮರಸ್ಯವೂ ಆಯಿತು, ಊರಿನ ಒಂದು ಅಭಿವೃದ್ಧಿ ಕೆಲಸವೂ ಆಗಿದೆ ಅಂತೇಳಿ 19 ಕೋಟಿ ನಾವು ಹೆಚ್ಚಿಗೆ ಕೇಳಿದ್ವು. ಗಡಿಯಾರಿನಿಂದ ಒಗ್ಗ ತನಕ ರಸ್ತೆ ಕೊಡಬೇಕು ಅಂತ ಹೇಳಿದರೆ ಆರ್ಥಿಕ ಹಿನ್ನೆಲೆಯಿಂದ ನಮಗೆ 19 ಕೋಟಿ ಚಿಲ್ಲರೆ, ನಾವು ರೌಂಡ್ ಫಿಗರ್ ಆಗಿ 21 ಅಂತ ಹೇಳೋದು. ಬ್ರಿಡ್ಜಿಗೆ ಮಾತ್ರ ಕೊಟ್ಟರು. ಬಹುಶಃ ಒಂದು 7 ವರ್ಷ ಆಯಿತು, 7 ವರ್ಷ ಕಳೆಯಿತು. ನನ್ನ ಸರ್ಕಾರ ಇರ್ತಿದ್ರೆ ನಾನು ಬೆನ್ನಲ್ಲೇ ನಾನು ಶಾಸಕನಾಗಿದ್ದರೆ ನಾನು ಆ ಬೆನ್ನಲ್ಲೇ ನಾನು ಮಾಡ್ತಾಯಿದ್ದೆ. ಬಹುಶಃ ನಾನು ಶಾಸಕನೂ ಇರಲಿಲ್ಲ ಮತ್ತು ನನ್ನ ಸರ್ಕಾರನೂ ಇರಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಹುಶಃ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಕೆಲಸ ಆಗಿದೆ. ಅದು ಕೂಡ ಹೇಳ್ತೀನಿ. ಅದು ನಮ್ಮ ಅನೇಕ ಪಶ್ಚಿಮವಾಹಿನಿ ಯೋಜನೆ ಇರ್ಬೋದು, ಅಥವಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರ್ಬೋದು, CRF ರಸ್ತೆಗಳು ಇರ್ಬೋದು, ಹಾಗೆಯೇ ಹೊಸ ಪಂಚಾಯತ್ಗಳಾಗಿರ್ತಕ್ಕಂಥ ಇರ್ಬೋದು, 94Cಗೆ ಅತ್ಯಂತ ಹೆಚ್ಚು ಕೊಟ್ಟಿರ್ತಕ್ಕಂಥ ಇರ್ಬೋದು, ಬಕ್ರೂಕುಂ ಸಾಗಲಿ, ಇದೆಲ್ಲ ಒಂದು ಮಿನಿ ವಿಧಾನಸೌಧ ಇರ್ಬೋದು, ಅಥವಾ KSRT ಬಸ್ ಸ್ಟ್ಯಾಂಡ್ ಇರ್ಬೋದು, ನಗರ ನೀರು ಸೌಲಭ್ಯ ಯೋಜನೆ ಇರ್ಬೋದು. ಇದು ಯಾರೇ ಒಬ್ಬ ಶಾಸಕನಾದರೆ ಒಂದಿದೆ, ಶಾಸಕರ ಬಗ್ಗೆ ನಿಧಿ ಅಂತ ಕೊಡ್ತಾರೆ. ಆ ನಿಧಿಯನ್ನು ಕೊಟ್ಟು ಕೆಲಸ ಮಾಡೋದು ದೊಡ್ಡ ವಿಚಾರ ಅಲ್ಲ, ವಿಶೇಷವಾದ ಅನುದಾನವನ್ನು ತರಬೇಕು. ನನಗೆ ಭಾರಿ ಸಂತೋಷ ಅದು. ನನ್ನ ಜೀವಮಾನದಲ್ಲಿ ನನ್ನ ಸರ್ಕಾರ ಇರಲಿ ಇಲ್ಲದಿರಲಿ ನಾನು ವಿಶೇಷ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದಿದ್ದೇನೆ. ಇದು ವಿಶೇಷ ಅನುದಾನ. ಇದು ಶಾಸಕರ ನಿಧಿಯೇ ಅಲ್ಲಿ 5 ಕೋಟಿ, ಇಲ್ಲಿ 5 ಲಕ್ಷ, ಇಲ್ಲಿ 10 ಲಕ್ಷ. ಅದು ನಮ್ಮ ನಿಧಿ. ಒಂದು 10 ಕೋಟಿ ಒಬ್ಬನಿಗೆ ಕೊಡ್ಬೋದು, 5 ಕೋಟಿ ಒಬ್ಬನಿಗೆ ಕೊಡ್ಬೋದು. ಶಾಸಕರ ನಿಧಿ ಕೊಡ್ತಾರೆ. ಆ ನಿಧಿಯನ್ನು ಹಂಚೋದು ಅದು ದೊಡ್ಡ ಕೆಲಸ ಏನಲ್ಲ. ಆದರೆ ಇದು ವಿಶೇಷವಾದ ಅನುದಾನವನ್ನು ತರ್ತಕ್ಕಂಥ ಕೆಲಸವನ್ನು ನಾನು ಖಂಡಿತ ಮಾಡಿದ್ದೇನೆ ಅನ್ನುವಂಥ ಮಾತನ್ನು. ಮತ್ತು 1 ಟೈಮ್ಸ್ ಅಭಿವೃದ್ಧಿ, ಜಿಲ್ಲಾ ಪಂಚಾಯತ್ ರಸ್ತೆಯನ್ನು ಒಂದು ಸಾರಿ ಅಭಿವೃದ್ಧಿ ಮಾಡಿ PWD ಅಭಿವೃದ್ಧಿ ಅಡಿಸೋ ಅತ್ಯಂತ ಹೆಚ್ಚು ನಾನು ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಅದಕ್ಕಾಗಿ ನಾನು ಹೇಳಿದೆ, ಒಂದು ದಿವಸ 5,000 ಕೋಟಿಗಿಂತಲೂ ಮಿಕ್ಕಿ ನಾವು ಕೆಲಸ ಮಾಡಿ ಸಿದ್ದರಾಮಯ್ಯನ ತರಿಸಿ ನಾವು ಒಂದು ಮಾತನ್ನು ಸಿದ್ದರಾಮಯ್ಯ ಆಗ ಹೇಳಿದರು, ನೀನು ಶಂಕುಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಅಲ್ಲ ಮಾರ, ಇದೆಲ್ಲ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ. 90% ಭಾಗ ಅದು ಯಾವ ಕ್ಷೇತ್ರದಲ್ಲಿ ನಾನು ಹೋದರೆ ಎಲ್ಲ ಕ್ಷೇತ್ರದಲ್ಲಿ ಶಿಲಾನ್ಯಾಸಕ್ಕೆ ನಮ್ಮನ್ನು ಕರೀತಾರೆ. ಹೆಚ್ಚು ಶಿಲಾನ್ಯಾಸ ಇರುತ್ತೆ. ಆ ಎಲ್ಲ ಕಾಮಗಾರಿಗಳು ಉದ್ಘಾಟನೆ ಮಾಡಿರ್ತಕ್ಕಂಥ ಆ ದಿವಸ ಸಿದ್ದರಾಮಯ್ಯನವರು ಬೀಚ್ ರೋಡ್ನಲ್ಲಿ ಬಂದು ಮಾಡಿದ್ರು. ಅದು ಪ್ರಥಮ ಅಭಿವೃದ್ಧಿ ಕೆಲಸಕ್ಕೆ ಈ ರಾಜ್ಯದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮಾಡಿದರು ಅನ್ನುವಂಥದ್ದು ಕೂಡ. ಮತ್ತು 94C ಇರ್ಬೋದು, ಅಥವಾ ಆ 94C ಬಗರುಕುಂ ಸಾಗೋಲಿಯಲ್ಲಿ ಸರ್ಕಾರ ಮಂಜೂರಾತಿಯಾಗಿ ಶ್ರೀನಿವಾಸ ಪ್ರಸ್ತಾವವನ್ನು ತರಿಸಿ ಫಸ್ಟು ಇಡೀ ರಾಜ್ಯದಲ್ಲಿ ಪ್ರಥಮ ಬಂಟ್ವಾಳದಲ್ಲಿ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅಂತಾರೆ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಹೆಚ್ಚು ಗ್ರಾಮ ಪಂಚಾಯತ್, ಒಂದು ಗ್ರಾಮ ಇದ್ದದನ್ನು 2 ಪಂಚಾಯತ್, ಅದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು. ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಅಂತೆಲ್ಲ ಅದು ಆಗಿದೆ. ಬಹುಶಃ ಅನೇಕ ಕೆಲಸಗಳು ನಾನು ಮಂಜೂರಾತಿ ಮಾಡಿರ್ತಕ್ಕಂಥ ಪೂರ್ತಿ ಆಗಿಲ್ಲ ಅನ್ನುವಂಥ ನೋವು ನನಗೆ ಇವತ್ತು ಕೂಡ ಇದೆ. ನಾನು ಶಾಸಕನಾಗ್ತಿದ್ದರೆ ಅದೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ಬಹುಶಃ ಪಂಚಮಂಗೇಶ್ವರಾಯರ ಭವನ ಒಂದು ಐತಿಹಾಸಿಕವಾಗಿ ಅದು ನಿರ್ಮಾಣ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಶುರು ಮಾಡಿರ್ತಕ್ಕಂಥ ಅದು ಪೂರ್ತಿ ಆಗಿಲ್ಲ. ಕ್ರೀಡಾಂಗಣ ಪೂರ್ತಿ ಆಗಿಲ್ಲ, ಬೇರೆ ಬೇರೆ ಕಾಮಗಾರಿಗಳು ಪೂರ್ತಿ ಆಗಿಲ್ಲ ಅನ್ನುವಂಥ ನೋವು ನನಗೆ ಖಂಡಿತ ಇದೆ. ಬಹುಶಃ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದಿತ್ತು ಅನ್ನುವಂಥ ಒಂದು ಆಶಾಭಾವ ನನ್ನ ಮನಸ್ಸಲ್ಲಿ ಇವತ್ತಿಗೂ ಕೂಡ ಇದೆ. ನೀವು ಪತ್ರಿಕಾ ಮಾಧ್ಯಮದ ಅವರು ಇದನ್ನು ತುಲನೆ ಮಾಡ್ಬೋದು ಅಂತ ಹೇಳ್ತಕ್ಕಂಥ ಏನು ಅನ್ಯತಾ ತಾವು ಭಾವಿಸಬಾರ್ದು, ಮಾಡ್ಬೋದು. ನಾನು ಶಾಸಕನಾಗಿ ಇಲ್ಲದ ಕಾರಣಕ್ಕಾಗಿ ನಿಧಾನ ಆಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ತಪ್ಪಾಗಿ ಹೇಳುವಂಥದ್ದೇ ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಆದರೂ ಇವತ್ತು
ನನಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಇದು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಬಂತು ಅಂತ ಹೇಳುವಂಥ ಸಮಾಧಾನ ನನಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತೂ ಬಹುಶಃ ಈ ಕೆಲಸ ಬೇರೆ ಬೇರೆ ಕಾರಣಕ್ಕಾಗಿ ನಿಧಾನ ಆಯಿತು. ಆ ನಂತರ ಕೂಡ ನಾನು ಶಾಸಕನಲ್ಲದೇ ಇದ್ದರೂ ಕೂಡ ಅಧಿಕಾರಿಗಳಿಗೆ ನಿತ್ಯ ನಾನು ಫೋನ್ ಮಾಡಿ ಇದರ ಒತ್ತಡ ಅಂತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ, ಎಲ್ಲರ ಮೇಲೆ ಒತ್ತಡ ತಂದು, ಮಂತ್ರಿಗಳ ಮೇಲೆ ಒತ್ತಡ ತಂದು ನಾನು ಮೊನ್ನೆ PW ಮಿನಿಸ್ಟರ್ ಹತ್ರ ಹೋಗಿದ್ದೆ. ಅದಕ್ಕೆ ದಿನೇಶ್ ಗುಂಡೂರಾವ್ರಿಗೆ ಮಾತಾಡಿದ್ದೆ. ನೀವು ಇಬ್ಬರು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಅವರು ದಿನಾಂಕ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ದಿವಸ PW ಮಿನಿಸ್ಟರ್ ಇದ್ದುಕೊಂಡು, ದಿನೇಶ್ ಗುಂಡೂರಾವ್ ಇದ್ದುಕೊಂಡು ಇದನ್ನು ಉದ್ಘಾಟನೆ ಕಾರ್ಯಕ್ರಮ ನಾವು ಮಾಡ್ತೀವಿ. ಇದೊಂದು ಬಹಳ ಒಂದು ಪ್ರಮುಖವಾದಂಥ ಸಂಪರ್ಕ ರಸ್ತೆ ಆಗ್ತದೆ ಮುಂದಕ್ಕೆ. ಈ ಒಂದು ಗ್ರಾಮಕ್ಕೆ ಅಥವಾ ಗ್ರಾಮಕ್ಕೆ, ಈ ಊರಿಗೆ ಒಂದು ಬೆಳಕು ತಂದಂಥ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅದರಲ್ಲಿ. ಇದು ಇನ್ನೊಂದು ಒಂದು ಸೌಹಾರ್ದದ ಸೇತುವೆ. ಈ ಜಿಲ್ಲೆಯ ವಾತಾವರಣಕ್ಕೆ ಅನುಗುಣವಾಗಿ ನಾವು ಸೌಹಾರ್ದ ಸೇತುವೆ ಅಂತ ಇಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ